ಪ್ರಧಾನಮಂತ್ರಿ ಜೀವನದಲ್ಲಿ ಸರಿ ಹಾಕಿ ಮತ್ತು ನಾಮಿನಿ ಬ್ಯಾಂಕ್ ನನಗೆ ಅಷ್ಟೊಂದು ನೆನಪಿಲ್ಲ. ಆದರೂ 3 ವರ್ಷಕ್ಕೂ ಆಮೇಲೆ 4,000 ಸಿಗಬೇಕಂದ್ರು 5,000 ತುಂಬಬೇಕಂದ್ರೆ 5,000 ಸಿಗಬೇಕಂದ್ರೆ 60 ವರ್ಷದ ನಂತರ ಪಿಂಚಣಿನ ಅದನ್ನು ನಮಗೆ 1,196 ತುಂಬಬೇಕಾಗ್ತದೆ. 18ರಿಂದ 40 ವರ್ಷದವರೆಗೆ ಇರ್ತದೆ. 18 ವರ್ಷದವರೆಗೆ ಕಡಿಮೆ ಅಮೌಂಟು 42 ರೂಪಾಯಿ. ನಂತರ 60 ವರ್ಷದ ನಂತರ ಅದು 1,000 ರೂಪಾಯಿಂದ 5,000ವರೆಗೂ ಬರ್ತಾ ಹೋಗ್ತದೆ. ಗೌರ್ಮೆಂಟ್ ಅಂದರೆ ಬ್ಯಾಂಕಿಂದ ಸಿಗುವಂಥದ್ದು 2 ಲಕ್ಷ ರೂಪಾಯಿ ಮನೆಯವರಿಗೆ ಸಿಗೋದು, ನಮಗೆ ಸಿಗೋದಿಲ್ಲ, ಮನೆಯವರಿಗೆ ಸಿಗುವಂಥದ್ದು. ಮತ್ತೊಂದು APY 18 ವರ್ಷದಿಂದ 40 ವರ್ಷದವರೆಗೆ ಮಾಡಿಕೊಳ್ಳುವಂಥದ್ದು. ಇದು ನಮಗೆ ಪಿಂಚಣಿ ಯೋಜನೆ ಅಂತಂದರೆ ಈಗ ಸರ್ಕಾರಿ ನೌಕರರೆಲ್ಲ 60 ವರ್ಷದ ನಂತರ ಪೆನ್ಷನನ್ನು ಪಡಿತಾರೆ. ಆದರೆ ನಮಗೆ ಆ ಪೆನ್ಷನ್ ಬರೋದಿಲ್ಲ. ನಾವು ಕಷ್ಟಪಟ್ಟು ಈಗೇನು ದುಡಿತೀವಲ್ಲ ಅದನ್ನೇ ನಾವು ಇಟ್ಕೋಬೇಕು. 430 ರೂಪಾಯಿ ವಿಮೆಯ ಬಗ್ಗೆ ಹೇಳಿದರು, APY ಬಗ್ಗೆ ಮತ್ತು ಸವಿಸ್ತರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ನನಗೂ ಅದರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಇವತ್ತಿನ ಈ ಅಭಿಯಾನ ಕಾರ್ಯಕ್ರಮದಲ್ಲಿ ನನಗೆ ಹೆಚ್ಚಿನ ಮಾಹಿತಿ ಕೂಡ ಸಿಕ್ತು. ಇಲ್ಲಿ ಜನರು ಹಾಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟು ನಮಗೆ ಎಲ್ಲ ಇನ್ಫಾರ್ಮೇಷನ್ ತಗೊಂಡಿದ್ದಾರೆ. ಹಾಗೆ ಇಲ್ಲಿ ಬಂದು ಎಷ್ಟೋ ಹಳ್ಳಿ ಜನರಿಗೆ ಬ್ಯಾಂಕಲ್ಲಿ ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲೇ ಬಂದು ಅಕೌಂಟನ್ನು ಓಪನ್ ಮಾಡಿ ಅವರಿಗೆ ಇಲ್ಲೇ PMJJY ಆಗಲಿ PMSBY ಆಗಲಿ ಎಲ್ಲ ಅಕೌಂಟನ್ನು ಇಲ್ಲೇ ಓಪನ್ ಮಾಡಿ ಕೊಟ್ಟಿದ್ದೇವೆ. ಅವರೆಲ್ಲರೂ ಅದನ್ನು ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಇಲ್ಲಿ ಸುಮಾರು ಒಂದು 100-150 ಜನ ಸೇರಿದ್ದಾರೆ. ಈ ಕ್ಯಾಂಪು ಸಕ್ಸಸ್ಫುಲ್ ಆಗಿದೆ. ಫಂಕ್ಷನ್ ಮಾಡಿದ್ದೀವಿ. ಆಂಧ್ರ, ಹೈದರಾಬಾದು ಎಲ್ಲ ಕಡೆಗೂ ಫಂಕ್ಷನ್ ಮಾಡಿದ್ದೀವಿ. ಎಲ್ಲ ಕಡೆಗೂ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ. ಇಲ್ಲಿ ದುರ್ಗದ ಕಾಲೇಜಲ್ಲಿ ಪದವಿಪೂರ್ವ ಕಾಲೇಜಲ್ಲಿ ಫಂಕ್ಷನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂತು ಅಂತ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ. ನಾವು ಬಂದ್ಬಿಟ್ಟು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಲ್ಲ ಕಡೆಗೂ ತುಂಬ ಆಟ ಆಡಿದ್ದೀವಿ. ಆಗಮಿಸಿರೋದು ಎಲ್ಲರೂ ಸಹ ಇವತ್ತು ನಮ್ಮ ಈ ಶಶೇಖಬರಣೆಯಲ್ಲಿ 20ರಿಂದ 25 ಜನ ಕಲಾವಿದರಿದ್ದೀವಿ. ಆ ಕಲಾವಿದರು ಸಂಪೂರ್ಣ ಕಲಾವಿದರ ಮಕ್ಕಳೇ ಆಗಿರೋದ್ರಿಂದ ಅದು ಇವತ್ತು ಬಯಲಾಟ ನಶಿಸಿ ಹೋಗಬಾರ್ದು. ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೀವಂತವಾಗಿದೆ. ಹಲವಾರು ಕಲಾವಿದರು ನಮಗೆ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ಈ ಕಲೆ ಉಳಿಬೇಕು ಅಂತ ಅದರಲ್ಲಿ 3 ಕಾನ್ಸೆಪ್ಟ್ ಬರುತ್ತೆ. ಅದರಲ್ಲಿ ಗಜೇಂದ್ರ ಮೋಕ್ಷ, ಆಮೇಲೆ ದ್ರೌಪದಿ ವಸ್ತ್ರಾಭರಣ, ಆಮೇಲೆ ಭಕ್ತ ಪ್ರಹ್ಲಾದ. ಅಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಏನು ತಿಳಿಸ್ಬೇಕೋ ಅದನ್ನು ನಾವು ನೃತ್ಯ ರೂಪಕದ ಮೂಲಕ ತಿಳಿಸಿದ್ದೀವಿ. ಅರಿವನ್ನು ಮೂಡಿಸ್ಬೇಕನ್ನುವಂಥ ಸದಾಶಯವನ್ನು ಇಟ್ಕೊಂಡು ಎಲ್ಲ ಕಡೆನೂ ಕೂಡ ಸುಮಾರು 31 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ವಿಶೇಷವಾಗಿ ಇಲ್ಲಿ ಮೊದಲನೇ ಕಾರ್ಯಕ್ರಮವಾಗಿ ಯುವ ಸೌರಭ ಅನ್ನುವಂಥ ಕಾರ್ಯಕ್ರಮವನ್ನು ನಾನು ಪಾಠ ಹೇಳ್ತಕ್ಕಂಥ, ನಾನು ನನ್ನ ಜೊತೆ ಪಾಠವನ್ನು ಕಲಿತಾ ಇರ್ತಕ್ಕಂಥ ಸಹೋದ್ಯೋಗಿಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ಅದೆಲ್ಲವನ್ನೂ ಕೂಡ ಕಲೀಲಿ, ಅರಿತುಕೊಳ್ಳಿ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಭವಿಷ್ಯದ ಕಡೆಗೆ ಆಲೋಚನೆ ಮಾಡಲಿ ಅನ್ನುವಂಥ ನೆಲೆಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇನೆ.